So, ಈಗ 6th ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಂದ್ರೆ ನಾವು ಫಸ್ಟ್ ಕ್ರೋಮಿಗೆ ಹೋಗ್ಬೇಕು. ಕ್ರೋಮಿಗೆ ಹೋಗಿ ಸೆಲೆನಿಯಂ .dev ಸ್ಲಾಶ್ ಡೌನ್ಲೋಡ್ಸ್ ಮತ್ತೆ ಸ್ಲಾಶ್ ಅಂತ ಹೊಡಿಬೇಕು. ಹೊಡೆದು ಸರ್ಚ್ ಅಂತ ಕೊಟ್ರೆ ಈ ವೆಬ್ಸೈಟ್ ಓಪನ್ ಆಗತಿ. ಈ ವೆಬ್ಸೈಟ್ ನಾಗ ಬಂದು ಇಲ್ಲಿ ಇರ್ತದ ನೋಡ್ರಿ, ಜಾವಾ ಸ್ಟೇಬಲ್ 4.44.0 ಇದ್ರ ಮೇಲೆ ಜಸ್ಟ್ ಒಂದ್ಸತಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ಮೇಲೆ ಏನಾಕತಿ, ಫೈಲ್ ಡೌನ್ಲೋಡ್ ಆಕತಿ. ಡೌನ್ಲೋಡ್ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡ್ರಿ ಕ್ರೋಮ್ ನ. ಅದು ಎಲ್ಲಿರ್ತತಿ ಡೌನ್ಲೋಡ್ ಆಗಿರೋ ಫೈಲ್ ಇಲ್ಲಿ ಡೌನ್ಲೋಡ್ಸ್ ನಾಗ ಇರ್ತತಿ. ಡೌನ್ಲೋಡ್ಸ್ ನಾಗ ಇರೋದನ್ನ ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡ್ಕೊಂಡು ಇಲ್ಲಿ ಬಂದ್ ಡೆಸ್ಕ್ಟಾಪ್ ಮೇಲೆ ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಿ ಇದಕ್ಕ ಜಾರ್ ಫೈಲ್ಸ್ ಅಂತ ಹೆಸರು ಕೊಡ್ರಿ. ಜಾರ್ ಫೈಲ್ಸ್ ಅಂತ ಹೆಸರು ಕೊಟ್ಟು ಅದನ್ನ ಓಪನ್ ಮಾಡ್ರಿ. ಜಾರ್ ಫೈಲ್ಸ್ ಅನ್ನ ಫೋಲ್ಡರ್ನ ಇಲ್ಲಿ ಬಂದು ಇಲ್ಲಿ ನೀವು ಕಾಪಿ ಮಾಡ್ಕೊಂಡ್ ಬಂದಿದ್ದು ಡೌನ್ಲೋಡ್ ಫೈಲ್ ನ ಇಲ್ಲಿ ಪೇಸ್ಟ್ ಮಾಡ್ರಿ. ಇಲ್ಲಿ ಪೇಸ್ಟ್ ಆದ್ಮೇಲೆ ಇದನ್ನ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಇರ್ತೈತಿ, ಇದು ಒತ್ತಿ ಎಕ್ಸ್ಟ್ರಾಕ್ಟ್ ಅಂತ ಕೊಡ್ರಿ. ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಮೇಲೆ ಇವೆಲ್ಲ ಸ್ಟೋರ್ ಆಗ್ತಾವ. ಸ್ಟೋರ್ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡಿ ಎಕ್ಲಿಪ್ಸ್ ಐಡಿ ಆಪ್ ನ ಓಪನ್ ಮಾಡ್ರಿ. ಎಕ್ಲಿಪ್ಸ್ ಐಡಿ ಫಾರ್ ಜಾವಾ ಡೆವಲಪರ್ಸ್ ಇದು ಓಪನ್ ಮಾಡಿದ್ಮೇಲೆ ನಡೀರಿ ಅದು ಓಪನ್ ಆಗ್ಲಿ. ಓಪನ್ ಆಗ್ಲಿ. ಹಾ, ಈಗ ಓಪನ್ ಆಯ್ತು ಎಕ್ಲಿಪ್ಸ್ ಐಡಿ. ಎಕ್ಲಿಪ್ಸ್ ಐಡಿ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನೀವು ಇದು ಈ ತರ ವಿಂಡೋ ಇದು ಬಂತಂದ್ರೆ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿ ಇಲ್ಲಿ ಸೈಡ್ ಪ್ಯಾನಲ್ ಏನಾದ್ರು ವ್ಯೂ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಪ್ಯಾಕೇಜ್ ಎಕ್ಸ್ಪ್ಲೋರರ್ ಅಂತ ಇರ್ತೈತಿ ನೋಡ್ರಿ. ಇದು ಇದು ಫೈಲಿಗೆ ಹೋಗಿ ನ್ಯೂ ಒತ್ತಿ ಮ್ಯಾವೆನ್ ಪ್ರಾಜೆಕ್ಟ್ ತಗೊಂಡು ಇಲ್ಲಿ ಏನ್ ಮಾಡ್ಬೇಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಆಲ್ ಕೆಟಲಾಗ್ಸ್ ಇರೋದನ್ನ ಇಂಟರ್ನಲ್ ಅಂತ ತಗೊಂಡು ಇಂಟರ್ನಲ್ ಅಂತ ಕ್ಲಿಕ್ ತಗೊಂಡ ತಕ್ಷಣ ಇಲ್ಲಿ org.apache.maven archetype with start 1.1 ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಗ್ರೂಪ್ ಐಡಿ ಇದನ್ನ ನೀವು ಏನಾದ್ರೂ ಕೊಡ್ಬೋದು, ಬಟ್ ಲ್ಯಾಬ್ ಮ್ಯಾನ್ಯುಯಲ್ ನಾಗ ಇರೋ ಪ್ರಕಾರ ನಾನು ಇಲ್ಲಿ ಸೆಲೆನಿಯಂ ಪ್ರಾಜೆಕ್ಟ್ 21 ಅಂತ ಸುಮ್ಮನೆ ಕೊಡ್ತೀನಿ ನಾನು. ಸೆಲೆನಿಯಂ 21 ಅಂತಂದು ಇದು ಕೊಟ್ಮೇಲೆ ಫಿನಿಶ್ ಅಂತ ಕೊಡ್ರಿ. ಫಿನಿಶ್ ಅಂತ ಕೊಟ್ಮೇಲೆ ಇಲ್ಲಿ ಐತಲ್ಲ, ಇಲ್ಲಿ ಎಲ್ಲ ಡೌನ್ಲೋಡ್ ಪ್ರೋಗ್ರೆಸ್ ಆಕತಿ. ಪ್ರೋಗ್ರೆಸ್ ಆದ್ಮೇಲೆ ಇಲ್ಲಿ ವೈ ಅಂತ ಕೊಟ್ಟು ಟೈಪ್ ಮಾಡ್ರಿ. ಇಲ್ಲಿ ಕರ್ಸರ್ ಇಲ್ಲಿಟ್ಟು ವೈ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ರಿ.
ಎಂಟರ್ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ ಪ್ರಾಜೆಕ್ಟ್ ಕ್ರಿಯೇಟ್ ಆಕತಿ. ಸೆಲೆನಿಯಂ ಪ್ರಾಜೆಕ್ಟ್ 21 ಅಂತ ಕೊಟ್ಟಿದ್ವಿ ನಾವು ಹೆಸರು, ಅದಕ್ಕೆ ಸೆಲೆನಿಯಂ ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಆಗಿರ್ತೈತಿ. ಇಲ್ಲಿ ಒಂದು JRE ಸಿಸ್ಟಮ್ ಲೈಬ್ರರಿ ಅಂತ ಐತಲ್ಲ, ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡ್ರಿ, ಬಿಲ್ಡ್ ಪಾತ್ ಅಂತ ಬರೋದು. ಬಿಲ್ಡ್ ಪಾತ್ ಅಂತ ಹೋಗಿ ಇಲ್ಲಿ ಕಾನ್ಫಿಗರ್ ಬಿಲ್ಡ್ ಪಾತ್ ಅಂತ ಆಪ್ಷನ್ ಇರ್ತೈತೆ, ಅದು ಒತ್ತಿ. ಅದು ಒತ್ತಿದ್ಮೇಲೆ ಇಲ್ಲಿ JRE ಸಿಸ್ಟಮ್ ಲೈಬ್ರರಿ ಅಂತ ಇರ್ತೈತಿ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ವಿಂಡೋ ಓಪನ್ ಆಕತಿ. ವಿಂಡೋ ಓಪನ್ ಮಾಡಿದ್ಮೇಲೆ ಇದು ಇಲ್ಲಿ ಹಿಂಗ ಡ್ರಾಪ್ ಡೌನ್ ಓಪನ್ ಆಕತಿ. ಇಲ್ಲಿ ಜಾವಾ SE 17 ಅಂತ ಇರೋದು, ಇದನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡ್ರಿ. ಇದು ಮಾಡಿದ್ಮೇಲೆ ಇಲ್ಲಿ ಜಾವಾ SE 1.8 ಇದ್ದು 17 ಆಗೈತಿ ಈಗ. ಈಗ ಇಲ್ಲಿ ಆಡ್ ಎಕ್ಸ್ಟರ್ನಲ್ ಜಾರ್ಸ್ ಅಂತ ಕೊಡ್ರಿ. ಆಡ್ ಎಕ್ಸ್ಟರ್ನಲ್ ಜಾರ್ಸ್ ಅಂತ ಆದ್ಮೇಲೆ ಈಗ ನಾವು ಡೌನ್ಲೋಡ್ ಮಾಡಿದ್ದು ಇದು ಇತ್ತಲ್ಲ, ಜಾರ್ ಫೈಲ್ಸ್ ಫೋಲ್ಡರ್ ಇತ್ತಲ್ಲ, ಅದು ಎಲ್ಲಿತ್ತು, ನಾವು ಡೆಸ್ಕ್ಟಾಪ್ ಗೆ ಹಾಕಿದ್ವಿ. ಡೆಸ್ಕ್ಟಾಪ್ ನ ಜಾರ್ ಫೈಲ್ಸ್ ಅಂತ ಫೋಲ್ಡರ್ ಐತಿ, ಇದನ್ನ ಸೆಲೆಕ್ಟ್ ಮಾಡ್ರಿ. ಇದ್ರಾಗ ಇದು ಅನ್ಜಿಪ್ ಮಾಡಿರೋದು ಒಂದು ಫೋಲ್ಡರ್ ಇರ್ತೈತಿ, ಇದನ್ನ ಸೆಲೆಕ್ಟ್ ಮಾಡ್ರಿ. ಇದ್ರಾಗ ಇಲ್ಲಿ ಎಲ್ಲಾ ಇರ್ತಾವ, ಇವೆಲ್ಲವನ್ನ ಸೆಲೆಕ್ಟ್ ಮಾಡ್ರಿ. ಇದು ಒಂದ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಕಂಟ್ರೋಲ್ A ಹೊಡೀರಿ, ಓಪನ್ ನೋಡಿರಿ. ಈಗ ಅವೆಲ್ಲ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿರ್ತಾವ. ಅಪ್ಲೈ ಅಂಡ್ ಕ್ಲೋಸ್ ಅಂತ ಕೊಡ್ರಿ. ಅಪ್ಲೈ ಅಂಡ್ ಕ್ಲೋಸ್ ಅಂತ ಕೊಟ್ಮೇಲೆ ಇಲ್ಲಿ ಜಾವಾ ಇಲ್ಲಿ ಇಂಪೋರ್ಟ್ ಆಗಿರ್ತಾವ ಜಾರ್ ಫೈಲ್ಸ್. ನೆಕ್ಸ್ಟ್ ಈ POM.xml ಅಂತ ಇರ್ತದಲ್ಲ, ಇದನ್ನ ಒತ್ತಿ ಇದ್ರ ಮೇಲೆ ರೈಟ್ ಕ್ಲಿಕ್ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ POM.xml ಫೈಲ್ ಓಪನ್ ಆಕತಿ. POM.xml ಓಪನ್ ಮಾಡಿದ್ಮೇಲೆ ಇಲ್ಲಿ ಪ್ಯಾಕೇಜಿಂಗ್ ಅಂತ ಐತಲ್ಲ, ಇಲ್ಲಿಂದ ಪ್ರಾಪರ್ಟೀಸ್ ವರ್ಗು ಕೋಡ್ ನ ಡಿಲೀಟ್ ಮಾಡಿ, ಸೆಲೆಕ್ಟ್ ಮಾಡಿ. ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಡಿಪೆಂಡೆನ್ಸಿ ಕೆಳಗಡೆ JUnit ಅಂತ ಐತಲ್ಲ, ಇಲ್ಲಿ ಏನ್ ಮಾಡ್ಬೇಕು, org.selenium HQ ಅಂತ ಟೈಪ್ ಮಾಡ್ತಿದ್ದಂಗೆ ಇಲ್ಲಿ ಬರ್ತಾ ಡಿಸ್ಪ್ಲೇ ಆಕತಿ. ಇದೊಂದು Selenium HQ ತಗೊಳ್ರಿ. ನೆಕ್ಸ್ಟ್ ಇಲ್ಲಿ ಈ JUnit ಅನ್ನೋದನ್ನ ತೆಗೆದು Selenium -java ಅಂತ ಕೊಟ್ರಿ. ನೆಕ್ಸ್ಟ್ ಇಲ್ಲಿ ವರ್ಷನ್ 3.8.1 ಅಂತ ಇರ್ತೈತಿ, ಅದನ್ನ 4.21.0 ನೋಡಿರಿ. ನೆಕ್ಸ್ಟ್ ಈ ಸ್ಕೋಪ್ ಅನ್ನೋದು ಏನಿರ್ತದಲ್ಲ, ಇದನ್ನ ತೆಗೀರಿ. ಇದು ಬೇಡ, ತೆಗೆದು ಇದನ್ನ ಕಂಟ್ರೋಲ್ S ಹೊಡಿರಿ. ಕಂಟ್ರೋಲ್ S ಒತ್ತಿ, ಸೇವ್ ಆಕತಿ. ನೆಕ್ಸ್ಟ್ ಇಲ್ಲಿ src/main/java ಅಂತ ಇರುತ್ತಲ್ಲ, ಇದನ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ಅಂತ ಒತ್ತಿದ್ಮೇಲೆ ಇಲ್ಲಿ ಕ್ಲಾಸ್ ಅಂತ ಕೊಡ್ರಿ. ಈಗ ಇಲ್ಲಿ ಬಂದ್ಮೇಲೆ ಇದಕ್ಕೆ ನೇಮ್ ಕೊಡ್ಬೇಕು. ನೇಮ್ ಏನ್ ಕೊಡ್ಬೇಕು ಅಂತ ನಾನು ಈಗ ಸದ್ಯ ಸುಮ್ಮನೆ ಹೆಸರು ಕೊಡ್ತಾ ಇದೀನಿ, ಲಿಖಿತ್ ಅಂತ ಕೊಡ್ತಾ ಇದೀನಿ. ಇದಕ್ಕೆ ನೀವು ಹೆಸರು ಏನಾದ್ರೂ ಕೊಡ್ಬೋದು, ಬೇಡ ಲಿಖಿತ್ ಅಂತ ಬೇಡ ಅಂತಂದ್ರೆ Selenium NIUM Day 1 ಅಂತ ಕೊಡ್ತಾನೆ ನಾನು. ಕೊಟ್ಮೇಲೆ ಇಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತ ಇರುತ್ತಲ್ಲ, ಇದು ಚೆಕ್ ಮಾರ್ಕ್ ಮಾಡ್ರಿ, ಫಿನಿಶ್ ಅಂತ ಮಾಡ್ರಿ. ಈಗ ಇಲ್ಲಿ ಇದು ಕ್ರಿಯೇಟ್ ಆಗತಿ. ಇಲ್ಲಿ ನಿಮ್ದು ಇದು ಏನದು ಕೋಡ್ ನ ಟೈಪ್ ಮಾಡ್ರಿ, 6 ಪ್ರೋಗ್ರಾಮಿಂಗ್ ಕೋಡ್. openqa.openqa.wb driver import org.selenium.chrome driver ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ
driver dot get https www dot google dot com. Next ಇಲ್ಲಿ swapm dot out dot println ಇಲ್ಲಿ driver dot get title. ಡಬಲ್ ಇನ್ವರ್ಟೆಡ್ ಕಾಮಾ ಕೋಡ್ ನ ನೀವೇನಿರುತ್ತೆ ಅದನ್ನ ಹಾಕ್ರಿ. ಹಾಕಿ ಆದ್ಮೇಲೆ ಕ್ವಿಟ್ ಇದನ್ನ ಟೈಪ್ ಮಾಡಿ ಇಲ್ಲಿ ರನ್ ಮಾಡ್ರಿ. ನಮ್ದು ಇದು ಏನೋ 3 ಲೈನ್ ತಪ್ಪು ಇರ್ಬೇಕು. ನಾನು ಈಗ ಟೈಪ್ ಮಾಡಿರೋದ್ರಿಂದ ನಾನು ನೋಡಿ ಹೇಳ್ತೇನೆ. ಇಲ್ಲಿ ನಾನು ಇನ್ನೊಂದು ಲೈನ್ ಮಿಸ್ ಮಾಡಿದ್ದೆ. ವೆಬ್ ಡ್ರೈವರ್ equal to Chrome driver. ಇದು ನನ್ನ ಕೋಡ್ ನಾನು ನೋಡ್ಕೊಳ್ಳಿ ಟೈಪ್ ಮಾಡ್ತಿರೋದ್ರಿಂದ ನಂದು ರಾಂಗ್ ಆಗ್ತೈತಿ. ಈಗ ರನ್ ಕೊಟ್ರೆ ಪ್ರೊಸೀಡ್ ಕೊಟ್ರಿ. ಪ್ರೊಸೀಡ್ ಕೊಟ್ರೆ ಇವಾಗ ನಿಮ್ ಕೋಡ್ ರನ್ ಆಕೈತಿ ನೋಡ್ರಿ. ಇಲ್ಲಿ ರನ್ ಆಯ್ತು. ಇಲ್ಲಿ ಕೋಡ್ ಗೂಗಲ್ ಇದೆ ನಿಮ್ದು 6th ಎಕ್ಸ್ಪೆರಿಮೆಂಟ್ ನಿಂದು ಔಟ್ಪುಟ್ ಇಷ್ಟೇ. ಇದು 6th ಎಕ್ಸ್ಪೆರಿಮೆಂಟ್ ಅಷ್ಟೇ. pom.xml ಇಲ್ಲಿವರೆಗೂ ಏನ್ ಕೋಡ್ ಇರ್ತದಲ್ಲ ಇದನ್ನ ಚೇಂಜ್ ಮಾಡ್ಕೊಳವರೆಗೂ ಎಲ್ಲದಕ್ಕೂ ಸೇಮ್ 6th 10th 11th 12th ಪ್ರೋಗ್ರಾಮ್ಗೆ. ಇಲ್ಲಿ ಇಲ್ಲಿ ಮೇನ್ ಬಂದು ಇಲ್ಲಿ SRC ಮೇನ್ ಜಾವಾ ಇಲ್ಲಿ ಬಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂತವಲ್ಲ. ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇದೊಂದು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಈ ತರ ಏನ್ ಪ್ರೋಗ್ರಾಮ್ ಇದು ಓಪನ್ ಆಗತ್ತಲ್ಲ, ಇಲ್ಲಿ ನಿಮ್ದು ಕೋಡ್ ಅಷ್ಟೇ ಚೇಂಜ್ ಆಗತ್ತೆ ಅಷ್ಟೇ. ಈ ಕೋಡ್ ಮಾತ್ರ ಚೇಂಜ್ ಆಗತ್ತೆ. 10th ಪ್ರೋಗ್ರಾಮ್ 11th ಪ್ರೋಗ್ರಾಮ್ 12th ಪ್ರೋಗ್ರಾಮ್ ಈ ಕೋಡ್ pym.xml ಎಲ್ಲದಕ್ಕೂ ಸೇಮ್ ಇರ್ತೈತಿ. ಇದು ಜಾವಾ ಕ್ಲಾಸ್ ಇಂದ ಮಾತ್ರ ಇದು ಕೋಡ್ ಚೇಂಜ್ ಆಕತಿ ಅಷ್ಟೇ. ಇಷ್ಟ ಮಾಡಿದ್ರೆ 6th ಪ್ರೋಗ್ರಾಮ್ 10th ಪ್ರೋಗ್ರಾಮ್ 11th ಪ್ರೋಗ್ರಾಮ್ 12th ಪ್ರೋಗ್ರಾಮ್ ಎಲ್ಲ ಸೇಮ್ ಇರ್ತದೆ.